ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ವನತಾ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಇವತ್ತು ಬಂದು ಏನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಅಂದರೆ, ನನ್ನ ಲಾಸ್ಟ್ ವ್ಲಾಗಲ್ಲಿ ನೋಡ್ದಂಗೆ ಚಿಕ್ಕಪೇಟೆನಲ್ಲಿ ನಾನು ಶಾಪಿಂಗ್ ಮಾಡೋದಕ್ಕೆ ಹೋಗಿದ್ದೆ. ಸೊ ಆ ಒಂದು ವಿಡಿಯೋನಲ್ಲಿ ಕಂಪ್ಲೀಟಾಗಿ ನಾನು ಏನೇನು ಶಾಪ್ ಮಾಡಿದೆ ಅಂತ ತೋರ್ಸೋಕ್ಕಾಗಿಲ್ಲ. ಬಟ್ ತುಂಬ ಜನ ಕೇಳ್ತಾ ಇದ್ರಿ ಜಡೆಬಿಲ್ಲೆ ಡಿಸೈನ್ ತೋರಿಸಿ ಮತ್ತು ಎಷ್ಟು ಕಾಸ್ಟ್ ಆಯಿತು ಏನು ಅಂತ. ಸೊ ಕಾಸ್ಟ್ ನಾನು ಒಂದು ಆವ್ರೇಜ್ ಆಗಿ ಹೇಳ್ತಾ ಹೋಗ್ತೀನಿ, ಬಿಕಾಸ್ ಒಂದೊಂದು ಶಾಪಲ್ಲೂ ಒಂದೊಂದು ರೀತಿ ಪ್ರೈಸಿಂಗ್ ಇರುತ್ತೆ. ಬಿಕಾಸ್ ಚಿಕ್ಕಪೇಟೆ ಅಂತ ಹೋದ್ರೇ ವೈಡ್ ವೆರೈಟೀಸ್ ಆ್ಯಂಡ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಸೊ ನಾನು ಏನು ತೊಗೊಂಡು ಬಂದಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಐ ಹೋಪ್ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ನೀವು ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಅನ್ಕೋಬೋದು ಮೋಸ್ಟ್ಲಿ ವಿಡಿಯೋ ಎಂಡಲ್ಲಿ ಏನು ಇವರು ಇದನ್ನ ರೆಂಟ್ ಮಾಡ್ಬೋದಿತ್ತಲ್ವ, ಯಾಕೆ ಇವ್ರಿಗೆ ತೊಗೊಂಡ್ರು ಅಂತ. ಬಟ್ ನನಗೆ ಎಲ್ಲೋ ಒಂದು ಕಡೆ ರೆಡಿ ಆಗೋ ಅಂಥದ್ದು ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಒಂದು ಚಿಕ್ಕ ಪುಟ್ಟ ಫೆಸ್ಟಿವಲ್ ಫಂಕ್ಷನ್ ಇದ್ರೂ ಕೂಡ ಐ ಲೈಕ್ ಟು ಗೆಟ್ ರೆಡಿ. ಸೊ ಹಾಗಾಗಿ ಸುಮ್ಮನೆ ರೆಂಟ್ ಮಾಡೋದಕ್ಕಿಂತ ತೊಗೊಂಡಿಟ್ಕೊಂಡ್ರೆ ನನಗಿಷ್ಟ ಬಂದಾಗ ಅದನ್ನು ಯೂಸ್ ಮಾಡ್ಬೋದು ಅಂತ ಹೇಳಿ ಸೊ ಹಾಗಾಗಿ ತೊಗೊಂಡಿದ್ದೀನಿ ಎಲ್ಲ ಒಂದು ಐಟಮ್ಸು. ಆ್ಯಂಡ್ ಇನ್ನು ಕೆಲವರು ಜನದ ಕ್ವೆಶನ್, ಸೆಕೆಂಡ್ ಪ್ರೆಗ್ನೆನ್ಸಿಗೆ ಇಷ್ಟೊಂದು ಪ್ರಿಪ್ರೇಷನ್ ಅಥವಾ ಇಷ್ಟೊಂದು ಜೋರಾಗಿ ಮಾಡ್ಕೊಳ್ಳೋ ಅವಶ್ಯಕತೆ ಇತ್ತಾ ಅಂತಲೂ ಕೆಲವರಷ್ಟು ಜನ ಕೇಳ್ಬೋದು. ಬಟ್ ಅದಕ್ಕೆ ಆನ್ಸರ್ ಹೇಳಬೇಕು ಅಂತ ಹೇಳಿದ್ರೆ, ನನ್ನ ಫಸ್ಟ್ ಪ್ರೆಗ್ನೆನ್ಸಿ ವಾಸ್ ಲೈಕ್ ಇನ್ ಕೋವಿಡ್ ಟೈಮ್ ಅಂತ ಹೇಳ್ಬೋದು. ಹೊರಗಡೆ ಎಲ್ಲೂ ಹೋಗಂಗಿಲ್ಲ. ಐ ಥಿಂಕ್ ಕೋವಿಡ್ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ ಹೌ ಇಟ್ ವಾಸ್ ಅಂತ. ಸೊ ಹಾಗಾಗಿ ಆ ಒಂದು ಟೈಮಲ್ಲಿ ಇಷ್ಟು ಜೋರಾಗಿ ಸೆಲೆಬ್ರೇಟ್ ಮಾಡ್ಕೊಳಕ್ಕಾಗಿಲ್ಲ ಅಂದ್ರೂ ಮನೆಯಲ್ಲಿ ಪುಟ್ಟದಾಗಿ ಮಾಡ್ಕೊಂಡ್ವಿ. ಸೊ ಅದ್ರದ್ದು ಇಮೇಜಸ್ ಕೂಡ ನಾನೆಲ್ಲ ಹಾಕ್ತಾ ಹೋಗ್ತೀನಿ. ಆ್ಯಂಡ್ ನಮ್ಮ ಮನೆಯವ್ರ ಫ್ರೆಂಡೇನೆ ಫೋಟೋಶೂಟ್ ಎಲ್ಲ ಮಾಡಿದ್ರು. ಸೊ ಇಟ್ ವಾಸ್ ಲೈಕ್ ತುಂಬ ಮೆಮೊರಬಲ್ ಅಂತ ಹೇಳ್ಬೋದು. ಇವತ್ತಿನ ದಿವಸಕ್ಕೂ ನಾವು ಅದನ್ನು ನೋಡ್ಕೋತೀವಿ ಅಂದರೆ ಫೋಟೋಸ್ ಅಂತ ಹೇಳ್ಬೋದು. ಸೊ ಫೋಟೋಸ್ ಇಸ್ ಒನ್ ಆಫ್ ದ ಮೇನ್ ಥಿಂಗ್. ಯಾವುದೇ ಒಂದು ಈವೆಂಟ್ ಮಾಡಿದ್ರು ಅದ್ರದ್ದು ಮೆಮೊರೀಸ್ನ ಹಿಡಿದಿಡುವಂಥದ್ದು ಫೋಟೋಸ್ಗಿದೆ ಅಂತ ಹೇಳ್ಬೋದು. ಈಗಲೂ ಕೂಡ ನಮ್ಮ ಎಂಗೇಜ್ಮೆಂಟ್ ಆಲ್ಬಮ್ ಆಗಿರ್ಬೋದು ಅಥವಾ ಮದುವೆ ಆಲ್ಬಮ್ ಆಗಿರ್ಬೋದು, ಅದನ್ನೆಲ್ಲ ಅದು ನೋಡಿದಾಗ ಒಂದು ರೀತಿ ಖುಷಿ ಅನಿಸುತ್ತೆ. ವಿ ಗೋ ಬ್ಯಾಕ್ ಟು ದ್ಯಾಟ್ ಟೈಮ್ ಅಂತ ಹೇಳ್ಬೋದು, ಒಂದು ರೀತಿ ಟೈಮ್ ಮಷೀನ್ ಅಂತ. ಬಿಕಾಸ್ ಅದು ಒಂದು ರೀತಿ ನಮಗೆ ಖುಷಿ ಕೊಡುತ್ತೆ ಆ ಮೂಮೆಂಟ್ನ ನೆನೆಸ್ಕೊಂಡಾಗ. ಸೊ ಹಾಗಾಗಿ ಫೋಟೋಸ್ ಇರೋದ್ರಿಂದ ಐ ರಿಯಲಿ ಫೀಲ್ ಸೋ ಹ್ಯಾಪಿ ಅಂತ ಅನಿಸುತ್ತೆ. ಸೊ ಈ ಸತಿ ದಿಸ್ ಇಸ್ ಗೋಯಿಂಗ್ ಟು ಬಿ ದ ಲಾಸ್ಟ್. ಈ ಥರ ಮತ್ತೆ ಇನ್ಯಾವತ್ತೂ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಹಾಗಾಗಿ ಇದನ್ನು ಖುಷಿಯಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಹಾಲ್ದು ಬುಕ್ಕಿಂಗ್ ಆಗಿದೆ. ಸೊ ಅದ್ರದ್ದು ವ್ಲಾಗ್ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಹಾಲ್ ಬುಕ್ಕಿಂಗ್ ಆಗಿದೆ ಆ್ಯಂಡ್ ಡೆಕೋರೇಷನ್ಸ್ದು ಬುಕ್ಕಿಂಗ್ ಮಾಡಬೇಕಿನ್ನು. ಆ್ಯಂಡ್ ಮೇಕಪ್ ಆರ್ಟಿಸ್ಟ್ ಆಗಿದೆ. ಮೇಕಪ್ ಆರ್ಟಿಸ್ಟ್ ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಿದಂಥದ್ದು. ಸೊ ಅವ್ರದ್ದು ಕೂಡ ಬುಕ್ಕಿಂಗ್ ಆಗಿದೆ. ಸೊ ಇನ್ನು ಆನ್ಗೋಯಿಂಗ್ ಪ್ರಾಸೆಸ್ಸಲ್ಲಿದೆ. ಇನ್ನು ಮೆಟರ್ನಿಟಿ ಶೂಟ್ ಮಾಡಿಸ್ಬೇಕು. ಸೊ ಅದಕ್ಕೆ ಕೂಡ ಗೌನ್ ನೋಡೋಕ್ಕೆ ಹೋಗಬೇಕು. ಸೊ ಪ್ರಾಬಬ್ಲಿ ನಾನು ಅಪ್ಕಮಿಂಗ್ ವಿಡಿಯೋಸಲ್ಲಿ ಗೌನ್ ಯಾವ ಥರ ಸೆಲೆಕ್ಟ್ ಮಾಡ್ತೀನಿ ಅಥವಾ ಯಾವ ಥರ ತೊಗೊಳ್ತೀನಿ ಅನ್ನೋದ್ರದ್ದೆಲ್ಲದು ಅಪ್ಡೇಟ್ಸ್ ನನಗೆ ಕೊಡ್ತಾ ಹೋಗ್ತೀನಿ. ಸೊ ಜಾಸ್ತಿ ಡಿಲೇ ಮಾಡ್ದಲೇ ಚಿಕ್ಕಪೇಟೆಯಿಂದ ನಾನು ಏನೇನು ತಂದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಎಲ್ಲ ಇಟ್ಟಿದ್ದೀನಿ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ. ಸೊ ದಿಸ್ ಇಸ್ ದ ಫಸ್ಟ್ ಒನ್. ಇದು ಒಂದು ಜುಮ್ಕಿ, ಬೈತಲೆ ಬೊಟ್ಟು ಆ್ಯಂಡ್ ಜಡೆಬಿಲ್ಲೆ. ತುಂಬ ಜನಕ್ಕೆ ಜಡೆಬಿಲ್ಲೆ ಇಷ್ಟ ಆಗಿದೆ. ಇದು ಆ್ಯಕ್ಚುಲಿ ನಮ್ಮ ಕೊಲೀಗ್ಸ್ ಕೂಡ ತುಂಬ ಜನ ಹೇಳ್ತಾ ಇದ್ರು ಜಡೆಬಿಲ್ಲೆ ತುಂಬ ಚೆನ್ನಾಗಿದೆ ಅಂತ. ಸೊ ನಾನು ನಿಮಗೆ ಫಸ್ಟು ಜಡೆಬಿಲ್ಲೆ ತೋರಿಸ್ದೆ. ಒಬ್ಬರು ಕೂಡ ಐ ಥಿಂಕ್ ಕಮೆಂಟ್ ಮಾಡಿ ಕೇಳಿದ್ರು ಜಡೆಬಿಲ್ಲೆ ಹಾಗೂ ಡಾಬ್ಗೆ ಎಷ್ಟಾಯಿತು ಅಂತ. So let me show you. ಇದನ್ನ ಮತ್ತೆ ಹಾಗೆ ರಿಸ್ಟೋರ್ ಮಾಡೋದೇ ಇರೋದು ದೊಡ್ಡ ಟಾಸ್ಕ್ ಅಂತ. ಬಟ್ ಆದರೆ ಇಟ್ಸ್ ರಿಯಲಿ ವೆರಿ ವೆರಿ ನೈಸ್. ಆ್ಯಂಡ್ ನಾನೆಲ್ಲ ಓಕೆ, ವೆರಿ ಗುಡ್, ಕಂಟಿನ್ಯೂ. ಸೊ ನನ್ನ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ತುಂಬ ವೆರೈಟೀಸ್ ಆ್ಯಂಡ್ ಕಲೆಕ್ಷನ್ಸ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ನೀವು ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀರಾ ಅಷ್ಟು ಒಳ್ಳೇದು ಅಂತ ಹೇಳ್ಬೋದು. ಇದನ್ನು ನಾನು ನೀಟಾಗಿ ನಿಮಗೆ ಡೀಟೇಲ್ಡಾಗಿ ಹೇಗೆ ಕಾಣಿಸುತ್ತೆ ಡಿಸೈನ್ ಅಂತ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ, ಲೈಕ್ ಇನ್ ದಿಸ್ ಕಂಟಿನ್ಯೂಷನ್. ಸೊ ಫಸ್ಟ್ಲಿ ಹೇಳಬೇಕು ಅಂತಂದರೆ ದಿಸ್ ಇಸ್ ಕಂಪ್ಲೀಟ್ಲಿ ಲಕ್ಷ್ಮಿ ಬಂದಿದೆ.
ನೋಡ್ಬೋದು ಇಲ್ಲಿ ಇದು ಕಂಪ್ಲೀಟ್ ಲಕ್ಷ್ಮಿ ವಿತ್ ಗ್ರೀನ್ ಆ್ಯಂಡ್ ಪಿಂಕ್ ಕಲರ್ ಸ್ಟೋನ್ ವರ್ಕಲ್ಲಿ ಬಂದಿದೆ ಇದು. ಐ ಹೋಪ್ ಯು ಕ್ಯಾನ್ ಸಿ. ಆ್ಯಂಡ್ ಆ ಕಡೆ ಈ ಕಡೆ ಮುತ್ತುಗಳನ್ನ ಕೊಟ್ಟಿದ್ದಾರೆ. ಸೊ ಅದು ಆ ಮುತ್ತುಗಳು ಕೊಟ್ಟಿರೋದ ಒಂದು ರೀತಿ ಡ್ಯಾಂಗ್ಲಿಂಗ್ ಫೀಲಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಲಾಸ್ಟಲ್ಲಿ ಒಂದು ಈ ರೀತಿ ಪುಟ್ಟದಾದಂಥ ಜುಮ್ಕಿ ಇದೆ ಇದಕ್ಕೆ. ಸೊ ಈ ಜುಮ್ಕಿ ಇದರದ ಹೈಲೈಟ್ ಅಂತ ಹೇಳ್ಬೋದು. ಈ ಜುಮ್ಕಿ ಆದಮೇಲೆ ಕೆಳಗಡೆ ಒಂದು ಪುಟ್ಟು ಕುಚ್ಚು ಕೂಡ ತೊಗೊಂಡು ಬಂದಿದ್ದೀನಿ ನಾನು. ಬರೀ ಇದನ್ನೇ ಎಂಡ್ ಮಾಡಿಬಿಟ್ರೆ ಜಡೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಅದ್ರ ಜೊತೆ ಮ್ಯಾಚ್ ಮಾಡಲಿಕ್ಕೆ ಕುಚ್ಚು ಕೂಡ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ದಿಸ್ ಇಸ್ ಕಂಪ್ಲೀಟ್ಲಿ ಲಕ್ಷ್ಮಿ ಬರುತ್ತೆ. ಆ್ಯಂಡ್ ಹಿಂದೆಗಡೆ ನೋಡಿದ್ರೆ 1 2 ಆ್ಯಂಡ್ 3 ಕಡೆ ಈ ರೀತಿ ಹುಕ್ ಕಾಣಿಸುತ್ತೆ ನಿಮಗೆ. ಸೊ ದಟ್ ಜಡೆಯಿಂದ ಅದು ಫ್ಲಿಪ್ ಆಗಲ್ಲ ಅಂತ ಹೇಳಿ ಈ ರೀತಿ ಈ ರೀತಿ ಕ್ಲ್ಯಾಂಪ್ಸ್ಗಳ ಥರ ಕೊಟ್ಟಿರ್ತಾರೆ. ಸೊ ದಟ್ ಉದ್ದ ಜಡೆ ಹಾಕೊಂಡು ಅದಕ್ಕೆ ಸುಮ್ಮನೆ ಹೀಗೆ ಸಿಗಿಸ್ಕೊಂಡ್ಬಿಟ್ರೆ ಮುಗೀತು, ಜಡೆ ಬಿಲ್ಲೆ ಈ ರೀತಿ ರೆಡಿ ಆಗುತ್ತೆ. ಆ್ಯಂಡ್ ಇದು ಬಂದು ಪ್ರೀಮಿಯಂ ಕ್ವಾಲಿಟಿ ಆಗಿರೋದ್ರಿಂದ ಇದು ಸ್ವಲ್ಪ ಪ್ರೈಸಿ ಅಂತಾನೆ ಹೇಳ್ಬೋದು. ಇದು ಸಮ್ವೇರ್ ಅರೌಂಡ್ 1600 ಏನೋ ಹೇಳಿದ್ರು. ನಾವು 1300 ಮಾಡಿಕೊಂಡು ಇದನ್ನು ತೊಗೊಂಡಿತ್ತು. ನಾನು ಆಗಲೇ ಹೇಳ್ದಂಗೆ ನಿಮ್ಮ ಬಾರ್ಗೇನಿಂಗ್ ಸ್ಕಿಲ್ಸ್ ತುಂಬ ವರ್ಕೌಟ್ ಆಗುತ್ತೆ ಚಿಕ್ಕಪೇಟೆನಲ್ಲಿ. ಸೊ ಇನ್ನೂ ಚೆನ್ನಾಗಿ ನೀವು ಬಾರ್ಗೇನ್ ಮಾಡಿ ಕೇಳ್ತೀರಾ ಅಂತಂದರೆ ಇನ್ನೂ ಕಮ್ಮಿಗೆ ಸಿಗೋದು ಚಾನ್ಸಸ್ ಇದೆ. ಬಟ್ ಚಿಕ್ಕಪೇಟೆ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಟು ವಿಸಿಟ್ ಫಾರ್ ಸಚ್ ಥಿಂಗ್ಸ್ ಅಂತ ಹೇಳ್ಬೋದು. ಇನ್ನು ಇದ್ರದ್ದು ಕಂಪ್ಲೀಟ್ ಆಗಿ ನಾನು ಇದು ಹೇಗೆ ಕಾಣಿಸ್ತಾ ಇದೆ. ಎಸ್ 91 ಆದಮೇಲೆ 92. ಸೊ ಆ್ಯಂಡ್ ಇದು ತುಂಬ ಈಸಿಯಾಗಿ ಫೋಲ್ಡ್ ಮಾಡಿ ಕೂಡ ಇಡ್ಬೋದು. ಇದು ಈಸಿ ಟು ಮೇಂಟೈನ್ ಅನಿಸುತ್ತೆ ಬಿಕಾಸ್ ಇದು ಲಾಕಿಂಗ್ ಸಿಸ್ಟಮ್ ಕೂಡ ಏನಿಲ್ಲ, ಬೆಂಡ್ ಆಗುತ್ತೆ ಅನ್ನುವಂಥದ್ದಿಲ್ಲ. ಸೊ ಈ ರೀತಿ ಫೋಲ್ಡ್ ಮಾಡಿ ಒಂದು ಕವರಲ್ಲಿ ಹಾಕಿ ಆ್ಯಂಡ್ ಈ ರೀತಿ ಒಂದು ಸ್ವಲ್ಪ ಲೆಂದಿ ಬಾಕ್ಸ್ ಒಳಗೆ ಹಾಕಿಡೋದ್ರಿಂದ ಇದನ್ನು ತುಂಬ ವರ್ಷಗಳ ತನಕ ನಾವು ರಿಟೈನ್ ಮಾಡ್ಬೋದು. ಆ್ಯಂಡ್ ಚೆನ್ನಾಗಿ ನಾವು ಹೇಗೆ ಮೇಂಟೈನ್ ಮಾಡ್ತೀವೋ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಯಾವುದೇ ರೀತಿ ನೀರು ಅಥವಾ ಪರ್ಫ್ಯೂಮ್ನ ಇದಕ್ಕೆ ತಾಗಿಸ್ತಲೇ ಇಟ್ಟರೆ ಬ್ಯೂಟಿಫುಲ್ ಆಗಿರೋಂಥ ಜಡೆ ಬಿಲ್ಲೆ ವಿಲ್ ಲಾಸ್ಟ್ ಲಾಂಗ್ ಅಂತ ಅನಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಬೈತಲೆ ಬೊಟ್ಟು. ಆ್ಯಕ್ಚುಲಿ ನನ್ನ ಹತ್ರ ಎರಡು ಬೈತಲೆ ಬಟ್ಟಿತ್ತು, ಬಟ್ ಅದು ಸ್ವಲ್ಪ ಕಲರ್ ಡಿಮ್ ಆದಾಗ ಅನಿಸಿತ್ತು. ಐ ಥಿಂಕ್ ಮದುವೆಗೆ ಮುಂಚೆ ತೊಗೊಂಡಿದ್ದಂಥ ಬೈತಲೆ ಬೊಟ್ಟುಗಳದು. ಸೊ ಈ ಸತಿ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡೆ. ಆ್ಯಂಡ್ ಇದು ಬಂದು ಕಳಶ ಡಿಸೈನ್ ಇದೆ. ಸೊ ಮೇಲ್ಗಡೆ ನೋಡ್ಬೋದು ಪುಟ್ಟದಾದಂಥ ಕಳಶ. ಬಿಕಾಸ್ ಎಲ್ಲದರಲ್ಲೂ ನಂದು ಬರೀ ಲಕ್ಷ್ಮಿ ಡಿಸೈನು, ಗಜಲಕ್ಷ್ಮಿ ಇರುತ್ತೆ, ಇಲ್ಲ ಪೀಕಾಕ್ ವಿತ್ ಲಕ್ಷ್ಮಿ ಇರುತ್ತೆ. ಆ್ಯಂಡ್ ಡಾಬು ಕೂಡ ಅದೇ ರೀತಿ ಫುಲ್ ಲಕ್ಷ್ಮಿನೇ ಇದೆ. ಸೊ ಹಾಗಾಗಿ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಆ ಕಡೆ ಈ ಕಡೆ ಪೀಕಾಕ್ ಅಲ್ಲ, ಹಂಸ ಅನ್ಕೋತೀನಿ. ಹಂಸ ಆ್ಯಂಡ್ ಮಧ್ಯದಲ್ಲಿ ಕಳಶದ ಡಿಸೈನ್ ಬಂದಿದೆ, ನೋಡ್ಬೋದು ಇಫ್ ಯು ಕ್ಯಾನ್ ಸಿ ಇಟ್. ಸೊ ಕಳಶದ ಡಿಸೈನ್ ಬಂದಿದೆ ಇದಕ್ಕೆ. ಆ್ಯಂಡ್ ಮೇಲ್ಗಡೆ ತುಂಬ ಲೆಂದಿ ಕೂಡ ಇಲ್ಲ, ಇಟ್ ಈಸ್ ವೆರಿ ಸ್ಮಾಲ್ ಆ್ಯಂಡ್ ಸಟಲ್ ಅಂತ ಹೇಳ್ಬೋದು. ಆ್ಯಂಡ್ ಹಾಕಿದಾಗ್ಲೂ ಕೂಡ ಸ್ವಲ್ಪ ದೊಡ್ಡದ ಅಂತ ಅನ್ನಿಸ್ತಾ ಇತ್ತು. ಎಸ್ ಬಿಟ್ಟ 10 99 ಆದ್ಮೇಲೆ 100. ಎಸ್ 100. ಸೊ ಈ ರೀತಿ ಕಾಣಿಸುತ್ತೆ. ಸೊ ತುಂಬ ಲೆಂದಿ ಕೂಡ ಇಲ್ಲ, ಒಂದು ರೀತಿ ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಇದನ್ನು ತಗೊಂಡಿದ್ದೀನಿ. ವೆರಿ ಗುಡ್. ನೆಕ್ಸ್ಟ್ ಬಡಿ whatever you want to. And yes, this is about my ಬೈತಲೆ ಬೊಟ್ಟು. ಆ್ಯಂಡ್ ಕ್ಯೂಟ್ ಆಗಿದೆ ಅಂತ ಅನ್ನಿಸ್ತು. ನೀವು ಕೂಡ ಕಮೆಂಟ್ ಮಾಡಿ ಹೇಳಿ ನನಗೆ ಹೇಗೆ ಇದೆ ಕಲೆಕ್ಷನ್ಸ್, ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನ ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ದ ಜುಮ್ಕೀಸ್. ಇದು ನಾನು ಫುಲ್ ಕಾಂಬೋನಲ್ಲಿ ತೊಗೊಂಡಿದ್ದಂಥದ್ದಲ್ಲ, ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಯಾವ್ದು ಚೆನ್ನಾಗಿ ಅನ್ನಿಸ್ತೋ ನನಗೆ ಆ ಥರ ತೊಗೊಂಡಿದ್ದು. ನಿಮಗೆ ಬೇಕು ಅಂತಂದರೆ ಕಂಪ್ಲೀಟ್ ಕಾಂಬೋ ಸೆಟ್ಗಳು ಕೂಡ ಸಿಗುತ್ತೆ. ಲೈಕ್ ಬ್ರೈಡಲ್ ಸೆಟ್ ಆಗಿರ್ಬೋದು, ವಿತ್ ಚೋಕರ್, ಐ ಮೀನ್ ವಿತ್ ನೆಕ್ಲೆಸ್, ಲಾಂಗ್ ಚೈನ್. 21 ಇಂದ ಸ್ಟಾರ್ಟ್ ಮಾಡು. 21 ಇಂದ ಸ್ಟಾರ್ಟ್ ಮಾಡಿದ್ದು. 51 ಇಂದ ಸ್ಟಾರ್ಟ್ ಮಾಡು. 51 ಏ ಗೋ. 51 to 100 ಗೋ ಬೇಟಾ. 10 minutes ಪ್ಲೀಸ್.
ಓಕೆ, ಸೊ ಇದು ಬಂದು ನೆಕ್ಸ್ಟ್ ಜುಮ್ಕಿ ತಗೊಂಡಿದ್ದಂಥದ್ದು ವಿಚ್ ಇಸ್ ಗ್ರೀನ್ ಕಲರ್. ಗ್ರೀನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಈ ರೀತಿ ದೊಡ್ಡ ದೊಡ್ಡ ಗ್ರೀನ್ ಶೇಡಲ್ಲಿ ಇದ್ದ ಜುಮ್ಕಿ ಇಲ್ಲ ನನ್ನ ಹತ್ರ. ಗೋಲ್ಡ್ ವಿತ್ Wherever you're disturbing me. What you want me to do? Go to Papa. Take my laptop and go to Papa. Papa will help you. So ಇದು ಬಂದು I'm sorry in between. ಮಕ್ಕಳಿರೋ ಮನೆಯಲ್ಲಿ ಇದೇ ರೀತಿ ಇರುತ್ತೆ. I'm very very sorry for the disturbance. Okay. So ಇದು ಬಂದು pair of jhumkis. ಆ್ಯಂಡ್ ನನಗೆ ಇದ್ರದ್ದು ಎಲ್ಲದ್ರದ್ದು ಪ್ರೈಸ್ ನೆನಪಿಲ್ಲ, ಬಿಕಾಸ್ ಜಡೆಬಿಲ್ಲೆ ಚೆನ್ನಾಗಿ ನೆನಪಿತ್ತು ನನಗೆ, ಬಿಕಾಸ್ ಅದು ಸ್ವಲ್ಪ ಪ್ರೈಸಿ ಇತ್ತು. ಐ ಥಿಂಕ್ ಈ ಜುಮ್ಕಿ ಸಮ್ವೇರ್ ಅರೌಂಡ್ 550 600 ಪೇ ಮಾಡಿದೆ ಅಂದ್ಕೊಳ್ತೀನಿ ಈ ಜುಮ್ಕಿಗೆ, ವಿಚ್ ಇಸ್ ಅಗೇನ್ ಅ ಪ್ರೀಮಿಯಂ ಕ್ವಾಲಿಟಿ. ಯಾವುದೇ ರೀತಿ ಸ್ಕಿನ್ ಇರಿಟೇಷನ್ ಆಗಲ್ಲ, ಅದೇ ಅಲ್ವಾ ಮೇನಾಗಿ ಬೇಕಾಗಿರೋದು. ಸೊ ಹಾಗಾಗಿ ದಿಸ್ ಇಸ್ ಕ್ಯೂಟ್ ಲಿಟಲ್ ಜುಮ್ಕೀಸ್. ಐ ಡೋಂಟ್ ಥಿಂಕ್ ಸೊ ಇದ್ರ ಜೊತೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಲೆಟ್ ಮಿ ಜಸ್ಟ್ ವೇರ್ ಇಟ್ ಅಂಡ್ ಶೋ. ಒಂದಿನ ಎಸ್ ಈ ರೀತಿ ಕಾಣಿಸುತ್ತೆ. ಆ್ಯಂಡ್ ಇದಕ್ಕೆ ನನಗೆ ಒಂದು ಸ್ಟ್ರೇಟ್ ಮಾಟಿ ಕೂಡ ಬೇಕಿತ್ತು, ಬಟ್ ಸ್ಟ್ರೇಟ್ ಮಾಟಿಯಲ್ಲಿ ನಾವು ನೋಡಿದಂಥ ಅಂಗಡಿನಲ್ಲಿ ಕಲೆಕ್ಷನ್ಸ್ ಇರಲಿಲ್ಲ, ಮತ್ತು ನಾನು ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದ್ದೆ. ಹಾಗಾಗಿ ತುಂಬ ಟೈಮ್ ಇರಲಿಲ್ಲ ಅಂತ ಹೇಳಿ ಸುಮ್ಮನಾದ್ವಿ. ಸೊ ದಿಸ್ ಇಸ್ ದ ಜುಮ್ಕಿ. ಆ್ಯಂಡ್ ನೆಕ್ಸ್ಟ್ ಏನು ತಗೊಂಡಿದ್ದೀನಿ, ನೆಕ್ಸ್ಟ್ ಒಂದು ಲಾಂಗ್ ಹಾರ. ಆ್ಯಕ್ಚುಲಿ ಈ ಹಾರ ಜೊತೆಗೆ ಇಯರಿಂಗ್ಸ್ ಕೂಡ ಇತ್ತು, ಬಟ್ ಆ ಇಯರಿಂಗ್ಸ್ ಯಾಕೋ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿಲ್ಲ. ಸೊ ಹಾಗಾಗಿ ಆ ಇಯರಿಂಗ್ಸ್ನ ತೆಗೆದ್ಬಿಟ್ಟು, ಇದು ಬಂದು ಇದು ಹಳೆ ಮುಂಚೆ ತೊಗೊಂಡಿದ್ದಂಥದ್ದು. This is the long chain, which is I think ಈ chain ಒಂದೇ somewhere around 950 ಏನೋ ಆಯಿತು ಅಂದ್ಕೊಳ್ತೀನಿ. ಇದು ಜಸ್ಟ್ ಶೋ ಯು. ಆ್ಯಂಡ್ ಈ ಥರ ಕಾಂಬಿನೇಷನ್ ಅಂತೂ ನಾವು ಗೋಲ್ಡಲ್ಲಿ ತೊಗೊಳ್ಳಲ್ಲ, ಬಿಕಾಸ್ ಸ್ವಲ್ಪ ಹರಳು ಇದೆಲ್ಲ ಹೋಗುತ್ತೆ. ಐ ಮೀನ್ ಗೋಲ್ಡ್ ಪ್ರೈಸೇ ಬಿದ್ದುಬಿಡತ್ತೆ ಅಂತ ಹೇಳಿ. ಸೊ ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ನನಗೆ ಹರಳು ಫಿನಿಶಿಂಗ್ ಇರೋವಂಥ ಅಂಥದ್ದು ಯಾವುದೂ ಇರಲಿಲ್ಲ ನನ್ನ ಹತ್ರ. ಯೂಶ್ವಲಿ ಗೋಲ್ಡ್ ಫಿನಿಶಿಂಗು ಮತ್ತು ಇರೋವಂಥ ಗೋಲ್ಡ್ ಹಾರ ಕೂಡ ಯಾವುದು ಹರಳೆ ಇಲ್ಲ, ಬರೀ ಗೋಲ್ಡಲ್ಲೇ ಡಿಸೈನ್ ಇದೆ ಆ್ಯಂಟಿಕ್ಕಲ್ಲಿ. ಸೊ ಹಾಗಾಗಿ ಈ ರೀತಿ ಒಂದು ಡಿಫ್ರೆಂಟಾಗಿ ಇರಲಿ ಅಂತ ಹೇಳಿ ತೊಗೊಂಡೆ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಇದು ಕೂಡ ಲಕ್ಷ್ಮಿ, ಬಟ್ ಇದು ಲಕ್ಷ್ಮಿದು ಡಿಸೈನ್ ಏನಿದೆ ತುಂಬ ದೊಡ್ಡ ಲಕ್ಷ್ಮಿ ಥರ ಕಾಣಿಸುತ್ತೆ. ಸೊ ಈ ರೀತಿ. ಆ್ಯಂಡ್ ಕೆಳಗಡೆ ಎಲ್ಲ ಚಿಕ್ಕ ಚಿಕ್ಕದು ಗೋಲ್ಡ್ ಬೀಡ್ಸ್ ಕೊಟ್ಟಿದ್ದಾರೆ. ಸೊ ಈ ರೀತಿ ಕಾಣಿಸುತ್ತೆ, ವಿಚ್ ಇಸ್ ರಿಯಲಿ ನೈಸ್ ಅಂತ. ಮತ್ತು ಅಗಲವಾಗೂ ಇದೆ. ಸೊ ಇದು ಒಂದು ಹಾಕಿದ್ರೆ ಲಾಂಗ್ ಚೈನ್ ಇಟ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್ ಅಂತ ಅನಿಸುತ್ತೆ. ಸೊ ಈ ರೀತಿ ಇದೆ. ಇಲ್ಲಿಂದ ತ್ರೀ ಲೇಯರ್ಡ್ ಬೀಡ್ಸ್ ಬಂದಿದೆ. ಮೇಲ್ಗಡೆ ಚೈನ್ ಥರ ಕೊಟ್ಟಿದ್ದಾರೆ, ಹಿಂದ್ಗಡೆ ಈ ರೀತಿ ಟ್ಯಾಸಲ್. ಸೊ ಇಟ್ ಇಸ್ ಅಡ್ಜಸ್ಟಬಲ್. ಎಷ್ಟು ಬೇಕಾದರೂ ನಾವು ಅಡ್ಜಸ್ಟ್ ಮಾಡ್ಕೊಂಡದನ್ನು ವೇರ್ ಮಾಡ್ಬೋದು. ಸೊ ಏನು ಕಲರಿಂಗ್ ಪಪ್ಪ ಬಂದಿಲ್ಲ? Go. You should not ask me now. Did you get it? Till I finish it. That is finishing. No. Go. Non paint ಇರಬೇಕಲ್ಲ. ಪೇಂಟ್ ಥರನೇ ಇದೆ. ಓ ಮೈ ಗಾಡ್. ಒಂದು ವಿಡಿಯೋ ಮಾಡೋದ್ರಲ್ಲಿ ದ ಸ್ಟ್ರಗಲ್ ಇಸ್ ರಿಯಲಿ ಅನ್ಟೋಲ್ಡಬಲ್ ಅಥವಾ ಅನ್ಎಕ್ಸ್ಪ್ಲೇನಬಲ್ ಅಂತ ಹೇಳ್ಬೋದು. ಸೊ ಸಾರಿ ಅಬೌಟ್ ದ್ಯಾಟ್. ಆ್ಯಂಡ್ ಎಸ್, ನನ್ನ ಲಾಂಗ್ ಸರದ್ದು ಅದಾಗಿತ್ತು. ಆ್ಯಂಡ್ ಎಸ್, ನಾನು ಜಡೆ ತೊಗೊಂಡಿದ್ದೆ, ಅದಕ್ಕೆ ಕುಚ್ಚು ಕೂಡ ಬೇಕು ಅಂತ ಹೇಳಿದ್ನಲ್ಲ. ಸೊ ದಿಸ್ ಇಸ್ ದ ಕುಚ್ಚು. ಆ್ಯಕ್ಚುಲಿ ನನ್ನ ಹತ್ರ ಒಂದು ಕುಚ್ಚು ಆಲ್ರೆಡಿ ಇತ್ತು, ಬಟ್ ಆದರೆ ಸ್ವಲ್ಪ
ಕಲರ್ ಡಿಮ್ ಆದಂಗೆ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾವೊಂದು ಕುಚ್ಚು ತೊಗೊಳೋಣ ಅಂತ ಹೇಳಿ ತೊಗೊಂಡೆ. ಆ್ಯಂಡ್ ದಿಸ್ ಇಸ್ ವೆರಿ ಪ್ರಿಟಿ, ವಿಚ್ ಇಸ್ ಗೋಲ್ಡ್ ಕಲರ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಸುತ್ತನೂ. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಪ್ರೀಮಿಯಂ ಕ್ವಾಲಿಟಿ. ನೋಡಿದ ತಕ್ಷಣ ವಾವ್ ಅಂತ ಅನ್ಸೋ ಥರ ಕಲರು. ಸೊ ನೋಡ್ಬೋದು, ಈ ಒಂದು ಕುಚ್ಚು ತೊಗೊಂಡೆ, ವಿಚ್ ಇಸ್ ವೆರಿ ಕ್ಯೂಟ್ ಅನಿಸುತ್ತೆ. ನಂದು ಯೂಶಲಿ ಲೆಂತೇ ಇದೆ ಕೂದಲು, ಆಲ್ಮೋಸ್ಟ್ ಇಲ್ಲಿವರೆಗೂ ಬರುತ್ತೆ. ಸುಮ್ಮನೆ ಜಡೆ ಎಣದ್ಬಿಟ್ಟು ಒಂದು ಪುಟಾಣಿ ಕುಚ್ಚು ಹಾಕಿದ್ರು ಕೂಡ ತುಂಬ ಗ್ರ್ಯಾಂಡ್ ಗೆಟಪ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಕೆಲವ್ರಿಗೆ ಹೇರ್ ಸ್ಟೈಲ್ ಮಾಡ್ಕೊಳಕ್ಕೆ ಬಂತು ಅಂತಂದರೆ ಸ್ವಲ್ಪ ಅದನ್ನೇ ಡಿಫ್ರೆಂಟ್ ಬ್ರೈಡ್ ವಿತ್ 5 ಅಥವಾ 3 ಬ್ರೈಡ್ಸ್ ಆ ಥರ ಏನು ಬರುತ್ತೆ ಅದನ್ನು ಹಾಕಿದ್ರೆ, ಅಥವಾ ಪ್ಲೀಟ್ ಮಾಡಿ, ಐ ಥಿಂಕ್ ದಟ್ಸ್ ಕಾಲ್ಡ್ ಫ್ರೆಂಚ್ ಬೇಡ್ ಏನೋ ಹೇಳ್ತಾರೆ. ಸೊ ಆ ಥರದ್ದು ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ದಿಸ್ ಇಸ್ ಒನ್ ಥಿಂಗ್. ನೆಕ್ಸ್ಟ್ ವಾಟ್ ಡಿಡ್ ಐ ಬೈ? ಎಸ್, ಇದು ಒಂದು ನೋಸ್ ಪಿನ್ ತೊಗೊಂಡಿದ್ದು. ಐ ಥಿಂಕ್ ಈ ನೋಸ್ ಪಿನ್ ನಾನು ನನ್ನ ಹಳೆ ವ್ಲಾಗಲ್ಲೇ ತೋರಿಸಿದ್ದೀನಿ ನಿಮಗೆ ನೋಸ್ ಪಿನ್ ಹೇಗಿತ್ತು ಅಂತ. ದಿಸ್ ಇಸ್ ಆ್ಯಕ್ಚುಲಿ ನಾನು ಕುಶಾಲ್ಸಿಂದ ತೊಗೊಂಡಿದ್ದಂಥದ್ದು, ವಿಚ್ ಇಸ್ ಎ ವೆರಿ ಪ್ರೆಟಿ ನೋಸ್ ಪಿನ್. ಸೊ ನನಗೆ ಈ ನೋಸ್ ಪಿನ್ ಸಾಕು ಅಂತ ಅನಿಸುತ್ತೆ. ಬಿಕಾಸ್ ತುಂಬ ಹೆವಿ ಆಗೋಗ್ಬಿಟ್ರೆ, ಮೊದಲೇ ಮೂಗು ದಪ್ಪ ಇದೆ, ಇನ್ನೂ ಹೆವಿ ತೊಗೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅನಿಸ್ತು. ಸೊ ಹಾಗಾಗಿ ಐ ಆಮ್ ಗೋಯಿಂಗ್ ವಿತ್ ದಿಸ್ nose pin. And finally is the kada. So ಈ ಒಂದು ಕಡ ನಾನು ಆ್ಯಕ್ಚುಲಿ ಇಟ್ ವಾಸ್ ತುಂಬ ದಿವಸದಿಂದ ಈ ರೀತಿ ಕಡ ತಗೋಬೇಕು ಅಂತ ಇತ್ತು. ಆ್ಯಂಡ್ ತುಂಬ ಸತಿ ಬೇಜಾರಾಗ್ತಾಯಿತ್ತು ಇರುವಂಥ ಗೋಲ್ಡ್ ಬ್ಯಾಂಗಲ್ಸ್ನೇ ಎಲ್ಲ ಜೊತೆ ಮ್ಯಾಚ್ ಮಾಡಬೇಕು. ಮತ್ತು ಆ ಗೋಲ್ಡ್ ಬ್ಯಾಂಗಲ್ಸ್ ನಾಟ್ ವಿತ್ ಈ ಕಾಪರ್ ಶೇಡ್ಸ್ ಇರೋವಂಥ ಸ್ಯಾರಿ ಜೊತೆ ಅಥವಾ ಸ್ವಲ್ಪ ರಿಚ್ ಸ್ಯಾರಿ ಜೊತೆ ಅಷ್ಟು ಮ್ಯಾಚ್ ಆಗ್ತಾ ಇಲ್ಲ. ಸೊ ಒಂದು ಆ್ಯಂಟಿಕಲಿ ಈ ರೀತಿ ತೊಗೋಬೇಕು ಅಂತ ಇತ್ತು ಮೈಂಡಲ್ಲಿ. ಆ್ಯಂಡ್ ಫೈನಲಿ ಐ ಗಾಟ್ ಇಟ್. ಸೊ ಇಟ್ಸ್ ಅ ಪ್ರಿಟಿ ಕಡ ಲೈಕ್ ದಿಸ್, ವಿಚ್ ಇಸ್ ಕಂಪ್ಲೀಟ್ಲಿ ಲಕ್ಷ್ಮಿ. ನೋಡ್ಬೋದು ಸುತ್ತನೂ ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ಸೊ ದಿಸ್ ಇಸ್ ಅ ವೆರಿ ಪ್ರಿಟಿ ಕಾಂಬಿನೇಷನ್. ಆ್ಯಂಡ್ ಇದು ಈ ರೀತಿ ಹಾಕೋದಲ್ಲ, ಯು ಕ್ಯಾನ್ ಜಸ್ಟ್ ಓಪನ್ ಇಟ್. ಲಾಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ, ಜಸ್ಟ್ ಪ್ರೆಸ್ ಮಾಡಿ ಲಾಕ್ ಮಾಡೋದು, ವಿಚ್ ಇಸ್ ಅ ವೆರಿ ನೈಸ್ ಥಿಂಗ್. ತುಂಬ ಸ್ವಲ್ಪ ದಪ್ಪ ಇರೋರು ಕೂಡ ಇದನ್ನು ಹಾಕ್ಕೋಬೋದು. ಬಿಕಾಸ್ ನನ್ನ ಮೈಂಡಲ್ಲಿರುವಂಥದ್ದು ಬ್ಯಾಂಗಲ್ಸ್ ಎಷ್ಟು ಹಾಕಿದೆ ಅಂದರೆ ಮತ್ತೆ ಇಲ್ಲಿ ಹಾಕೋಕ್ಕೆ ಹೋಗಲ್ಲ ಅಂತ ಹೇಳಿ ಈ ರೀತಿ ಓಪನಬಲ್ ಬ್ಯಾಂಗಲ್ಸ್ನ ತೊಗೊಂಡೆ. ಸೊ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಇದು ಅಂತ. ಆ್ಯಂಡ್ ತುಂಬ ಚೆನ್ನಾಗಿ ಅನಿಸುತ್ತೆ. ಲೆಟ್ ಮಿ ಪುಟ್ ಇಟ್ ಆನ್ ಆ್ಯಂಡ್ ಶೋ ಯು. ಎಸ್, ಸೊ ಈ ರೀತಿ ಕಾಣಿಸುತ್ತೆ, ವಿಚ್ ಇಸ್ ವೆರಿ ಪ್ರಿಟಿ ಅನಿಸುತ್ತೆ ನನಗೆ. ಇದು ಒಂದೊಂದು ಹಾಕಿದ್ರು ಸಾಕು, ಲೈಕ್ ಹೆವಿ ಸ್ಯಾರೀಸ್ ಮೇಲೆ, ಡ್ರೆಸ್ ಮೇಲೆ ಒಂದೊಂದು ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಫೋಟೋಸು ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅನಿಸುತ್ತೆ. ಆ್ಯಂಡ್ ಇರೋವಂಥ ಒಂದೊಂದು ಲಕ್ಷ್ಮಿನೂ ತುಂಬ ಮುದ್ದಾಗಿ ಕಾಣಿಸಿದೆ. ಸೊ ಆ್ಯಂಡ್ ಪ್ರತಿಯೊಂದೂ ಆದಷ್ಟು ಪ್ರೀಮಿಯಂ ಕ್ವಾಲಿಟಿ ನೀವು ಬೈ ಮಾಡ್ತಾ ಇದ್ದೀರ ಅಂದರೆ ಪ್ರೀಮಿಯಂ ಕ್ವಾಲಿಟಿ ಬೈ ಮಾಡಿ. ಯಾಕೆ ಅಂತ ಹೇಳಿದ್ರೆ, ತುಂಬ ಬೇಗ ಸ್ವಲ್ಪ ಕಮ್ಮಿ ಕ್ವಾಲಿಟಿ ತೊಗೊಂಡ್ರೆ ಪ್ರೈಸ್ ಸ್ವಲ್ಪ ಕಮ್ಮಿ ಇರುತ್ತೆ, ಬಟ್ ಆದರೆ ಲಾಂಗ್ ಲಾಸ್ಟಿಂಗ್ ಇರೋದಿಲ್ಲ. ಅದು ಅಂದರೆ ಬೇಗ ಕಪ್ಪಾಗುವಂಥದ್ದು ಆ ಥರದ್ದೆಲ್ಲ ಆಗುತ್ತೆ. ಮತ್ತು ಈ ಥರ ಬ್ಯಾಂಗಲ್ಸ್ಗಳಂತೂ ಎಲ್ಲೋ ಒಂದು ಫಂಕ್ಷನ್ಗೆ ಹೋಗ್ತೀವಿ, ಊಟ ಅಂತೂ ಇದ್ದೇ ಇರುತ್ತೆ, ಅವಾಗ ನೀರು ಹಾರಿ ತುಂಬ ಬೇಗ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ತೊಗೊಂಡ್ರೆ ಕಪ್ಪಾಗುವಂಥದ್ದು ಏನಿದೆ ಅದು ಸ್ವಲ್ಪ ಲೇಟಾಗಿ ಆಗುತ್ತೆ, ಬೇಗ ಆಗಲ್ಲ. ಸೊ ಹಾಗಾಗಿ ದೀಸ್ ಆರ್ ಮೈ ಕಡಾಸ್, ವಿಚ್ ಇಸ್ ತುಂಬ ದಿವಸದಿಂದ ಆಸೆಪಟ್ಟು ತೊಗೊಂಡಿದ್ದಂಥದ್ದು. ಆ್ಯಂಡ್ ಫೈನಲಿ ಕಮ್ಸ್ ಮೈ ಡಾಬು. ಸೊ ಇದು ಬಂದು ದ ಕಂಪ್ಲೀಟ್ ಡಾಬು ಈ ರೀತಿ ಕಾಣಿಸುತ್ತೆ. ಇದು ಬೆಲ್ಟ್ ಥರ ಬರುತ್ತೆ, ಚೈನ್ ಥರ ಬರುತ್ತೆ, ಹಿಂದೆಗಡೆ ಸ್ವಲ್ಪ ಎಕ್ಸ್ಟೆನ್ಸಿಬಲ್ ಆಗಿ ಬರುತ್ತೆ, ಎಲ್ಲನೂ ಬರುತ್ತೆ. ಬಟ್ ನನಗೆ ಈ ಥರದ್ರಲ್ಲಿ ಬರೀ ಈ ರೀತಿ ಪ್ಲೇನ್ ಇರೋವಂಥದ್ದು ಆಲ್ರೆಡಿ ಇತ್ತು ಒಂದ್ಸತಿ, ಬಟ್ ಆದರೆ ಅದು ಎಲ್ಲಿ ಹೋಯ್ತು ಅಂತಲೇ ಗೊತ್ತಿಲ್ಲ. ಮದುವೆ ಆದಮೇಲೆ ಅದು ಸಿಗ್ತಾನೆ ಇಲ್ಲ ನನಗೆ. ಸೊ ವೇಸ್ಟ್ ಬೆಲ್ಟ್ ಬೇಕಿತ್ತು ನನಗೆ, ಸೊ ಹಾಗಾಗಿ ತೊಗೊಂಡೆ. ಆ್ಯಂಡ್ ಇದು ಬಂದು ಸುತ್ತ ಆನೆ ವಿತ್ ಪಿಕಾಕ್, ಮಧ್ಯದಲ್ಲಿ ಮಾತ್ರ ಲಕ್ಷ್ಮಿ ಇದೆ. ಬಟ್ ತುಂಬ ಲಕ್ಷ್ಮಿ ಇರೋವಂಥದ್ದೇ ಇತ್ತು, ಬಟ್ ನನಗೆ ಅದು ಯಾಕೋ ಅಷ್ಟು ಇಷ್ಟ ಆಗಿಲ್ಲ. ಸೊ ನೋಡ್ಬೋದು, ಲೆಟ್ ಮಿ ಶೋ ಯು ಹೌ ದಿಸ್ ಲುಕ್ಸ್. ಸೊ ಈ ರೀತಿ ಬ್ಯೂಟಿಫುಲ್ಲಾಗಿ
ಸುತ್ತನೂ ಬರುತ್ತೆ. ಆ್ಯಂಡ್ ಹಿಂದೆಗಡೆ ಇದ್ರದ್ದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಈ ರೀತಿ ಲಾಕಿಂಗ್ ಇದೆ. ಸೊ ಯಾವುದೇ ರೀತಿ ಬಿಚ್ಕೊಳ್ಳೋ ಅಂಥದ್ದಿಲ್ಲ. ಸೊ ಇದಂತೂ ಆಲ್ಮೋಸ್ಟ್ ಎಲ್ಲ ವೇಸ್ಟ್ ಬೆಲ್ಟ್ಸ್ಗೂ ಅಥವಾ ಡಾಬಿಗಳಿಗೂ ಈ ಥರ ಸಿಗುತ್ತೆ. ಸೊ ನೋಡ್ಬೋದು. ಐ ಗಾಟ್ ಇಟ್ಸ್ ವೆರಿ ಹೆವಿ, ತುಂಬ ಭಾರ ಇದೆ ಕೂಡ. ಸೊ ಈ ರೀತಿ ಇದೆ. ಆ್ಯಕ್ಚುಲಿ ತೊಗೊಂಬಂದಿರೋದ್ರಲ್ಲಿ ತುಂಬ ಜಾಸ್ತಿ ಪ್ರೈಸ್ ಅಂದರೆ ಐ ಥಿಂಕ್ ಇದು ಆ್ಯಂಡ್ ಅದು ಜಡೆಬಿಲ್ಲೆ. ಸೊ ಇದು ಎರಡೂ ಸ್ವಲ್ಪ ಕಾಸ್ಟ್ಲಿ ಐಟಮ್ಸ್, ಬಟ್ ವರ್ತ್ ಅನಿಸುತ್ತೆ. ನಾನು ಆಗಲೇ ಹೇಳ್ದಂಗೆ ನನಗೆ ಇದನ್ನೆಲ್ಲ ವೇರ್ ಮಾಡೋವಂಥದ್ದು ತುಂಬ ಖುಷಿ ಆಗುತ್ತೆ, ಇಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಥರದ್ದು ಬೈಯಿಂಗ್ ಇಸ್ ವರ್ತ್ ಫಾರ್ ಮೀ ಅಂತ ಅನಿಸುತ್ತೆ. ಬಿಕಾಸ್ ನಮಗೇನು ಖುಷಿ ಇದೆಯೋ ಅದರಲ್ಲಿ ಇನ್ವೆಸ್ಟ್ ಮಾಡೋದೇ ಇಸ್ ಸಮಥಿಂಗ್ ದಟ್ ಈಸ್ ನೀಡೆಡ್, ಮಚ್ ನೀಡೆಡ್ ಅಂತ ಹೇಳ್ಬೋದು. ಸೊ ಇದಾಗಿತ್ತು ನಾನು ಆ್ಯಕ್ಚುಲಾಗಿ ನನ್ನ ಚಿಕ್ಕಪೇಟೆಯಿಂದ ಬೈ ಮಾಡಿದಂಥ ಐಟಮ್ಸ್ಗಳು. ಐ ಹೋಪ್ ಎಲ್ಲ ಐಟಮ್ಸ್ ತೋರಿಸಿದ್ದೀನಿ ಅಂತ. ಎಲ್ಲ ಐಟಮ್ಸ್ನ ತೋರಿಸಿದ್ದೀನಿ. ಏನಾದರೂ ಮಿಸ್ ಆಗಿದ್ರೆ ತೋರಿಸ್ತೀನಿ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. Lots of love and bye-bye.